ಇಲ್ಲಿ ಟಿಪ್ಪಲ್ಲಿ ಇದನ್ನು ನೀವು ಮುರಿಯೋದ್ರಿಂದ ಇದೇನಾಗುತ್ತೆ ಅಂದರೆ ಈ ಆಕ್ಸಿನ್ ಸಪ್ಲಿಮೆಂಟು ಈ ಅಪಿಕಲ್ ಮೆರಿಸ್ಟಮ್ಗೆ ಹೋಗೋ ಬದಲು ಈ ಲ್ಯಾಟರಲ್ ಮೆರಿಸ್ಟಮ್ಗೆ ಹೋಗುತ್ತೆ. ಇಲ್ಲಿ ನಿಮಗೆ ಟಿಲ್ಲೇಜ್ಗಳು ಹೊಸದಾಗಿ ಎವಾಲ್ವ್ ಆಗಕ್ಕೆ ಶುರು ಆಗುತ್ತೆ. ಅವಾಗ ನಿಮಗೆ ಬ್ರಾಂಚಿಂಗ್ ಆಗುತ್ತೆ. ಹಿಂಗೆ ಸುಮ್ಮನೆ ಒಂದೇ ಬಳ್ಳಿ ಬೆಳೆಯೋ ಬದಲು ಈ ಆಕ್ಸಿನ್ ಸಪ್ಲಿಮೆಂಟ್ ಈ ಕಡೆ ಶುರು ಆಯಿತು ಅಂದರೆ ನಿಮ್ಗೆ ಇಲ್ಲಿಂದ ಹೊಸ ಟಿಲ್ಲರ್ ಬರುತ್ತೆ. ಇಲ್ಲೂ ಮತ್ತೆ ಹೊಸದಾಗಿ ಬ್ರಾಂಚ್ ಆಗಕ್ಕೆ ಶುರು ಆಗುತ್ತೆ ಅಷ್ಟೇ. ಈ ಕೆಮಿಕಲ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಇಲ್ಲಿ ಒಂದೇ ಮಲ್ಟಿಪ್ಲಿಕೇಶನ್ ಆಗಿ ಅದೇನು ಸಿಂಥಸಿಸ್ ಆಗ್ತಿರುತ್ತಲ್ಲ ಆಕ್ಸಿನ್ ಅದನ್ನ ಕಮ್ಮಿ ಮಾಡೋಕ್ಕೋಸ್ಕರ ಇದನ್ನ ಮುರಿತೀವಿ. ಇದನ್ನ ಮುರಿದ ತಕ್ಷಣ ಹೊಸ ಬ್ರಾಂಚಿಂಗ್ ಇಂದ ನಿಮಗೆ ಮತ್ತಲ್ಲಿ ಇದ್ದಲ್ಲ. ಈ ಕ್ಯಾಲ್ಸಿಯಮ್ಮು ಫಾಸ್ಫೇಟ್ ಎರಡು ಒಂದಕ್ಕೊಂದು ಫುಲ್ ಅಂಟ್ಕೊಬಿಟ್ಟಿದೆ. ಈ ಫಾರ್ಮಲ್ ಇದ್ರೆ ಇದನ್ನ ತಾಣಕ್ಕಾಗಲ್ಲ ಗಿಡ. ಅವಾಗ ನಿಮಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಯಿತು, ಇನ್ನೊಂದು ಜಿಂಕು ಅಪ್ಟೇಕ್ ಆಗ್ತಾ ಇರಲ್ಲ ಇದೇ ಥರ ಬೈಂಡಿಂಗ್ ಆಗಿ. ಇದ್ರ ಏನು ಇವಾಗ ಕ್ಯಾಲ್ಸಿಯಮ್ ಮತ್ತು ಫಾಸ್ಫೇಟ್ ಮಧ್ಯೆ ಎರಡು ಬಾಂಡಿಂಗ್ ಇದೆಯಲ್ಲ, ಈ ಬಾಂಡಿಂಗನ್ನು ಬ್ರೇಕ್ ಮಾಡಬೇಕು. ಇದಕ್ಕೆ ಏನು ಬೇಕು ಅಂದರೆ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಬೇಕು. ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂದರೆ ಈ ಆರ್ಗ್ಯಾನಿಕ್ ಆ್ಯಸಿಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಆರ್ಗ್ಯಾನಿಕ್ ಆ್ಯಸಿಡ್ ಏನಂದರೆ ಈ ಅಯಾನಿಕ್ ಬಾಂಡ್ ಇದೆಯಲ್ಲ ಯಾವುದೋ ಕ್ಯಾಲ್ಸಿಯಮ್ ಮತ್ತು ಫಾಸ್ಫೇಟ್ ಮಧ್ಯ ಈ ಇದನ್ನು ಬ್ರೇಕ್ ಡೌನ್ ಮಾಡುತ್ತೆ. ಆವಾಗ ಇದೇನಾಗುತ್ತೆ ಅಂದರೆ Ca2+ ಮತ್ತು PO4- ಈ ಫಾರ್ಮಲ್ ಇದ್ದರೆ ಮಾತ್ರ ಇದನ್ನು ಗಿಡ ಹೇಳ್ಕೊಳುತ್ತೆ. ಇವೆರಡು ಬೈಂಡಿಂಗ್ ಫಾರ್ಮಲ್ ಇದ್ದರೆ ಅಪ್ಟೇಕ್ ಆಗಲ್ಲ. ಈ ಕ್ಯಾಲ್ಸಿಯಂ ಅವಾಗ ಏನಾಗುತ್ತೆ ಅಂದರೆ ಸೀದಾ ಪ್ಲಾಂಟಿಗೆ ಹೋಗುತ್ತೆ. ಇದು ಫಾಸ್ಫರಸ್ಸು ಅಷ್ಟೇ, ಸೀದಾ ಪ್ಲಾಂಟಿಗೆ ಹೋಗುತ್ತೆ. ನೀವು ಇವಾಗ ಏನು ಮಾಡಬೇಕು ಅಂದರೆ ನೀವು ಫಾಸ್ಫರಸ್ ಇರೋ ಗೊಬ್ಬರ ಯಾವುದನ್ನು ಕೊಡಕ್ಕೆ ಬರಲ್ಲ. ಮತ್ತೆ ಏನು ಮಾಡಬೇಕು ಅಂದರೆ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾನ ಇನ್ಕ್ರೀಸ್ ಮಾಡಬೇಕು. ಆರ್ಗ್ಯಾನಿಕ್ ಕಾರ್ಬನನ್ನು ಜಾಸ್ತಿ ಮಾಡಬೇಕು ಮಣ್ಣಲ್ಲಿ. ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ ಅಂದರೆ ಮೈಕ್ರೋಬ್ ಸರ್ವೈವ್ ಆಗಲ್ಲ. ಇದು ಬೆಸ್ಟ್ ಮೆಥಡ್ ಇವಾಗ ನಿಮ್ಮ ತೋಟಕ್ಕೆ. ಅಲ್ಲ ಸರ್, ನಿಮಗೆ ಸಬ್ಸಿಡಿ ಕೊಟ್ಟಿದ್ದಿಲ್ವಾ ಇದು? ಡ್ರಿಪ್ ಸಬ್ಸಿಡಿ ಕೊಟ್ಟಿರಲಿಲ್ಲ, ನಾವೇ ಹೊಸದಾಗಿ ನೆಟಾಫಿಮ್ ತೊಗೊಂಬಂದೆಲ್ಲ ಹಾಕಿದ್ವಿ. ಹೌದಾ? ನನಗೆ ಒಂದು 3-4 ಸಾವಿರ ಕಮ್ಮಿ ಆಗ್ತಾ ಇದೆ ಸರ್, ಕವರೇಜ್ ಆಗ್ತಾ ಇಲ್ಲ. ಇದನ್ನ ಮಾಡಬೇಕು ಅನ್ನೋದು ಭಾಳ ಇತ್ತು. ನನಗೆ ಒಳ್ಳೆ ಐಡಿಯಾ ಸಿಕ್ತು ಮಾತ್ರ. ನೋಡಿದ್ದೀವಿ ನಮ್ಮ ಕಡೆ ಡ್ರಿಪ್ ಮಾಡೋರೆಲ್ಲ ಪಂಟ್ರಿದ್ದಾರೆ, ಬಟ್ ಅವ್ರಿಗೆ ಈ ಥರ ಒಂದ್ಸಲ ತೋರಿಸಿದ್ರೆ ನನಗೆ ಈ ಥರ. ಇಲ್ಲಿ ನಾವು ಇದು ಮಾಡಿದ್ಮೇಲೆ ನಮ್ಮ ಲೇಬರ್ ಎಲ್ಲ ಕಡೆ ಹೇಳಿದಾನೆ ಏನು ಗೊತ್ತಿಲ್ಲ, ನೋಡಿದ್ರೆಲ್ಲ ಎಲ್ಲರೂ ಮಾಡ್ತೀರಿ. ನಮ್ಮ ಲೇಬರ್ ಮಾಡ್ಕೊಂಬಿಟ್ಟ ಒಂದು 4-5 ಕಡೆ ಚೆನ್ನಾಗಿದೆ ಅಂತ 4-5 ಕಡೆ ನೋಡಿದೆ. ಅದು ತುಂಬಾ ಚೆನ್ನಾಗಿ ಸಹಿತ ಅದು ಉಪಯೋಗನೂ ಆಗ್ತದೆ, ಕಡಿಮೆ ಖರ್ಚಲ್ಲಿ ಎಲ್ಲ ಚೀಪ್ ಅಲ್ಲ ಅದು. ನಾವಿದ್ದು ಹೆಚ್ಚು ಕಮ್ಮಿ ಅಲ್ಲ 5 ವರ್ಷನೇ ಆಯ್ತು ಮಾಡಿ. ಅಲ್ಲಿ ಗೋಡಂಬಿಲಿ ಏಲಕ್ಕಿಗೆ ಮಾಡಿದ್ವಿ. ಈಗ ನಿಮಗೆ ಪೈಪ್ ಹೊಡಿತು, ಅದು ಹೊಡಿತು, ಇದು ಹೊಡಿತು ಅನ್ನಂಗೆ ಇಲ್ಲ. ಏನಿಲ್ಲ, ಇದು ಇದೇನ ಕಟ್ಟಾದ್ರೆ ಕಾಲರ್ ಹಾಕ್ತೀವಿ ಅಷ್ಟೇ. ಅದು ಸಪೋರ್ಟ್ ಕೊಟ್ಟಿದ್ದಲ್ಲ. ಅಲ್ಲ ನಿಮ್ಗೆ ಇದು ಎಲ್ಲೂ ಇದು ಮರ ಗಿರ ಹಚ್ಚಿದ್ರೆ ಸುಮ್ಮನೆ ಅದು ಕೊಳ್ತೋಗ್ಬಿಡುತ್ತೆ 1 ವರ್ಷಕ್ಕೆ. ಅಲ್ಲ ಇಲ್ಲೆಲ್ಲೂ ಡ್ಯಾಮೇಜ್ ಬರೋದಿಲ್ಲ. ಎಲ್ಲೂ ಡ್ಯಾಮೇಜ್ ಬರಲ್ಲ. ಇದು ಬ್ರಷ್ ಕಟ್ ಹೊಡಿಬೇಕಾದ್ರೆ ಎಂತ ಡ್ಯಾಮೇಜ್ ಬರ್ತದೆ? ರೌಂಡ್ ಅಪ್ ಹೊಡಿ. ಏನಪ್ಪ ಇಲ್ಲ ಹೋಗ್ತಾ ಇದೆಯಾ? ಹಾಂ ಮಾರ್ಜಿನ್ ಯಾವಾಗ ಸರ್ ನೀವು ಒಂದು ಯೂರಿಯಾನೇ ನೀವು ಹಾಕಿದ್ರಿಂದ ನೋಡ್ರಿ ಇದೇ ಥರ ಗೊಬ್ಬರ ಹಾಕಿ ಇದ್ರ ಮೇಲೆ ಸೌದೆ ಪುಡಿ ಹಾಕಿ ನೋಡಿ. ಭಾಳ ಒಳ್ಳೆ ಸರ್. ಅದು ಸ್ವಲ್ಪ ಪೊಟ್ಯಾಷಿಯಂ ಹೆಚ್ಚಿರುತ್ತೆ, ಕ್ಯಾಶ್ ಜಾಸ್ತಿ ಇರುತ್ತೆ ಡಿಗ್ರೇಡ್ ಆದಮೇಲೆ. ನಿಮ್ಮ ಇವರು ಹ್ಯಾಶ್ ಎಲ್ಲ ಕೊಟ್ಟಿದ್ರು ಸರ್ ನಿಮ್ಮ ಬ್ರದರ್ ಅಲ್ಲಿ ಚಿಟ್ಟಡಿ. ಅದು ಬಳ್ಳಿ ಕೊಡ್ತೀರಾ ಸರ್ ಒಂದಿಷ್ಟು ಅಂಬು ಬಳ್ಳಿಗಳಿಗೆ? ಸ್ವಲ್ಪ ನನಗೆ ಇಂಪಾರ್ಟೆನ್ಸ್ ಕೊಟ್ಟು ಒಂದು 2,000 ಮಾಡ್ಸೋಣ ಹೇಳಿದ್ರೆ ಹಂಗಿದ್ರೆ ಓಕೆ. ನನಗೆ ಅಲ್ಲಿ ಒಂದು ಪ್ಲಾಟ್ ಇದೆ, ಬಟ್ ಇದಾದರೆ ಅದರಲ್ಲಿ ಇಲ್ಡು ಕೊಯ್ದುಬಿಡ್ತಾರೆ ಸರಿಯಾಗಿ. ನಿಮ್ದು ಯಾಕೆ ತಗೋಬೇಕು ಅಂದರೆ ರೋಗ ಬರಲ್ಲ, ಮತ್ತೆ ಇನ್ನೊಂದು ಏನಾಗುತ್ತೆ ಈಲ್ಡ್ ಇರಲ್ಲ. ಯಾಕೆ ಅಂದರೆ ಈಲ್ಡ್ ಕೊಟ್ಟರೆ ಗಿಡ ವೀಕ್ ಆಗ್ಬಿಡುತ್ತೆ. ಇದು ಹೆಂಗಾಗುತ್ತೆ ಅಂದರೆ ಈಲ್ಡ್ ಜಾಸ್ತಿ ಕೊಟ್ಟಿರಲ್ಲ, ವೆಜಿಟೇಟಿವ್ ಗ್ರೋತ್ ಸಖತ್ತಾಗಿರುತ್ತೆ. ಬಳ್ಳಿ ನೋಡಿ ಅಲ್ಲ ನನಗೆಲ್ಲ ಎಲ್ಲ ಕಟ್ ಮಾಡ್ಕೊಂಡು ಪೂರ್ತಿ ಮುಕ್ಕಾಲು ಭಾಗ ಕಾಲು ಭಾಗ ಇಂಥ ಜಾಗ ಬಿಟ್ಬಿಟ್ಟು ಅವ್ರು ಏನು ಮಾಡ್ತಾರೆ ಎಲ್ಲಿಂದ ಹೊರಗಡೆ ನಾನು ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಸರ್. ನೀವು ಕೊಡೋದು ಮೇಲ್ ಬರುತ್ತೆ, ಮೇಲ್ ಬರಲ್ಲ. ಇದು ಮೇಲ್ ಬರುತ್ತೆ. ನಿಮಗೆ ಇದು ಯಾವಾಗೂ ಡಿಸೀಸ್ ಏನು ಬಂದಿಲ್ವಾ? ಏಲಕ್ಕಿ ಕಟ್ಟೆ ಡಿಸೀಸ್ ಆ ಥರ ಏನು ಬಂದಿಲ್ಲ. ಕಟ್ಟೆ ಡಿಸೀಸ್ ಯಾವಾಗೂ ಬಂದಿಲ್ಲ ಅಲ್ಲ? ನಮ್ಮ ಏರಿಯಾದಲ್ಲಿ ಸ್ವಲ್ಪ ಕಮ್ಮಿ ಸರ್ ಅದು. ಯಾವುದು ಬಂದಿಲ್ಲ. ಇದು ಚೆನ್ನಾಗಿ ಒಳ್ಳೆ ಈಲ್ಡ್ ಕೊಡ್ತಿದೆ ಆ್ಯಕ್ಚುಲಿ. ಇದು ನೋಡಿ, ಇದು ಮಾಡಿ 5 ವರ್ಷ ಆಯಿತು. ಇದೇ ಫಸ್ಟ್ ಮಾಡಿದ್ದು ಈ ಥರ. ಹೌದಾ? 5 ವರ್ಷ ಆಗುತ್ತೆ. 5 ವರ್ಷ ಆಯಿತು. ಇದು ಡ್ರಿಪ್ ರೊಟೇಟ್ ಆಗ್ಬೇಕಾದ್ರೆ ಇದು ಟಚ್ ಆಗುತ್ತೆ ಸರ್? ಇದು ಇಲ್ಲ ಸರ್, ಹಿಂಗೆ ಸ್ವಲ್ಪ ಹೈಟ್ ಮಾಡ್ತಾರೆ. ಇಲ್ಲ ಇದು ನೋಡಿ ಅಲ್ಲ, ಈ ಸ್ಪ್ರೆಡ್ ಆಗತ್ತಲ್ಲ ಇದಕ್ಕೆ. ಇಲ್ಲ ಮೇಲ್ ಹಾರ್ತದ ನೋಡಿ, ಇದೆಲ್ಲ ಮೇಲ್ ಬರುತ್ತೆ. ಪ್ರೆಸರ್ವಿಂಗ್ ಮೇಲೆ ಹೋಗ್ತದೆ. ಇಲ್ಲ ಅದು ಹೋಗುತ್ತೆ ಸರ್, ಅದು ಮೇಲೆ ಹೋಗುತ್ತೆ. ಒಂಚೂರು ಸೈಡ್ ಮಾಡಿಕೊಟ್ರೆ
ಮಾಡ್ಕೊಟ್ಟಿಲ್ಲ ಅಂದ್ರೆ ಅದೇ ಹೋಗುತ್ತೆ ಸರ್ ಇದಕ್ಕೇನಾದ್ರೂ ಫ್ರೂಟ್ ಸೆಟ್ಟಿಂಗ್ ಆಗಂಗೆ ಪೋಲನ್ ಸ್ಯಾಕ್ ಇದು ಈ ಮೇಲ್ಗಡೆ ಏನು ಚಿಕ್ಕ ಕಾಣ್ತಿದೆ ಇದ್ರೊಳಗೆ ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ ಆಗೋದು ಇದೆ ನೋಡಿ ತುದಿ ಕಟಾಗ್ಬಿಡ್ತಿದ್ವು ಸಿಂಗಲ್ ಬಂದ್ರೆ ಮೇಲು ಡಬಲ್ ಬಂದ್ರೆ ಫಿಮೇಲ್. ಇದರಿಂದ ಪೋಲನ್ ಗ್ರೇನ್ಸ್ ಬಿದ್ದಿದ್ದು ಫೀಮೇಲ್ ಮೇಲೆ ಹೋಗಿ ಬೀಳತ್ತೆ. ಈ ಫೀಮೇಲ್ ಮೇಲೆ ಹೋಗಿ ಬಿದ್ದಾದ್ಮೇಲೆ ನಿಮ್ಗೆ ಫ್ರೂಟ್ ಸೆಟ್ಟಿಂಗ್ ಆಗೋದು. ಅದು ಇಲ್ಲಾಗಿದೆ ನೋಡಿ, ನೋಡಿದ್ರ ಸಕ್ಕದಾಗಿದೆ ಫ್ರೂಟ್ ಸೆಟ್ಟಿಂಗ್ ಮಾತ್ರ. ಅಲ್ಲ ಇಲ್ಲಿ ನೋಡಿ ಇಲ್ಲಿ 3-4 ಭಯಂಕರ ಇದೆ ಇಲ್ಲಿ ಮಾತ್ರ. ಅನಿಬಿ ಇಟ್ಟಿಲ್ಲ, ಅವೇ ಬಂದು ಕಟ್ತವೆ. ಇಲ್ಲಿ ನ್ಯಾಚುರಲ್ ಅಲ್ಲ ಸರ್, ಎನ್ವಿರಾನ್ಮೆಂಟ್ ಆಟೋಮೆಟಿಕಲಿ ಬಂದೇ ಬರುತ್ತೆ. ಫ್ಲವರಿಂಗ್ ಆದಾಗ ಈ ವರ್ಷ ಕಡಿಮೆ ಅನಿಬಿ. ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಕಟ್ಟಿದ್ವಿ ಸರ್ ಅಲ್ಲಿ. ಈ ಸಲನೇ ಕಡಿಮೆ, ಏನು ಗೊತ್ತಾಗ್ತಾ ಇಲ್ಲ. ನೀವು ಇದು ಬೀಸ್ ಬರ್ತಾ ಇಲ್ಲ ಅಷ್ಟು ಈ ವರ್ಷ. ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಅದೇ ಬೆಲ್ಲ ಏಲಕ್ಕಿ. ಹೌದಾ, ಎಲ್ಲಿದ್ರು ಬೀಸ್ ಹುಡ್ಕೊ ಬಂದ್ಬಿಡು. 10 kg ಬೆಲ್ಲಕ್ಕೆ ಎಷ್ಟು ಹಾಕ್ಬೇಕು ಅಂತ ಮೊನ್ನೆ 100 ಗ್ರಾಮ್ ಏಲಕ್ಕಿ 100 ಗ್ರಾಮ್ ಏಲಕ್ಕಿ ಹಾಕಿ ಕುದಿಸ್ಬೇಕು. ನೈಟ್ ಕುದಿಸ್ಬೇಕು. ಆ ನೀರು ತಂದು ಸ್ಪ್ರೇ ಮಾಡಿದ್ರೆ ಈ ಕಾಡಲ್ಲಿರೋ ಅಷ್ಟು ಬೀಸು ಇಲ್ಲಿ ಬರ್ತಾ. ಅದೇ ಬೆಸ್ಟ್ ಮೆಥಡ್. ಕ್ರಾಸ್ ಪಾಲಿನೇಷನ್. ನಿಮ್ಗೆ ಯಾವ್ದು ಹನಿ ಬೀಸಿಂದ ಪಾಲಿನೇಷನ್ ಆಗ್ಬೇಕು ಅಂದ್ರೆ ಇದು 10 kg ಬೆಲ್ಲ, ಅದಕ್ಕೊಂದು 100 ಗ್ರಾಮ್ ಏಲಕ್ಕಿ ಹಾಕಿ ಕುದಿಸ್ಬೇಕು ನೈಟು. ಅದೇನು ಫ್ರಾಗ್ರೆನ್ಸ್ ಬರುತ್ತಲ್ಲ, ಆ ಫ್ರಾಗ್ರೆನ್ಸ್ಗೆ ಗೋಸ್ಕರನೇ ಅಟ್ರಾಕ್ಟ್ ಆಗಿ ಬರುತ್ತೆ. ಸ್ಪ್ರೇ ಮಾಡ್ಬಿಟ್ರೆ ನೀವು ಅಲ್ಲಿ ಈಗ ಸ್ಪ್ರೇ ಮಾಡ್ಬೋದಾ? ಈಗಲೇ ಫ್ರೂಟ್ ಸೆಟ್ಟಿಂಗ್ ನಿಮ್ದು ಫ್ರೂಟ್ ಸೆಟ್ಟಿಂಗ್ ಹಾಕಿ ನಮ್ಗೆ ಇನ್ನು ಇನಿಷಿಯೇಷನ್ ಆಗ್ತಿರುತ್ತಲ್ಲ, ಫ್ಲವರಿಂಗ್ ಆಗಿ ಓಪನ್ ಆಗಿರುತ್ತಲ್ಲ ಫ್ಲವರು, ಆ ಟೈಮಲ್ಲಿ ನೀವು ಅದನ್ನ ಸ್ಪ್ರೇ ಮಾಡಿದ್ರೆ ತಂದು ನೋಡಿ ಇದೇ ಇದೆ ನಿಮ್ಮ ಕಾರ್ಡು. ನಿಮಗೆ ಬೆಜ್ಜಾನ್ ಇರುತ್ತೆ ಹನಿ ಬೀಸು. ಫುಲ್ ಅಟ್ರಾಕ್ಟ್ ಆಗತ್ತೆ ನಿಮ್ಗೆ. ಅನಿಬಿಗೆ ಕಣ್ಣಿರುತ್ತಾ ಇಲ್ವಾ ಸರ್? ಅದಕ್ಕೆ ಕಣ್ಣು ಇರುತ್ತಾ ಇಲ್ವಾ ಹೇಳಿ? ಇರುತ್ತಾ? ಮೊನ್ನೆ ನನಗೆ ಬೆಂಗಳೂರಲ್ಲಿ ವೀಣಾ ಅಂತ ಒಬ್ರು ಇರಲ್ಲ ಅಂತ ಹೇಳಿದ್ರು ನನಗೆ. ಅದು ಸ್ಮೆಲ್ಲಿಗೆ ಅಟ್ರಾಕ್ಟ್ ಆಗುತ್ತೆ, ಸ್ಮೆಲ್ಲಿಗೆ ಬರುತ್ತೆ ಅಂತ. ಸರ್ ನೀವೇನಿಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಟ್ರಕ್ಚರು, ಇದು ಬಂದ್ಬಿಟ್ಟು ಸ್ಕೇಲ್ ಇನ್ಸೆಕ್ಟ್ಸ್ ಅಂತ ಕರಿತೀವಿ ಇದನ್ನು. ಇದ್ರ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಸೆರಾಟಾಪ್ಸಿಸ್ ಲೆಟಾನಿಯಾ ಅಂತೇಳಿ. ಇದೊಂದು ರಸ ಹೀರೋ ಕೀಟಗಳ ಗ್ರೂಪಿಗೆ ಬರುತ್ತಿದ್ದು. ಇದು ನೀವು ಎಲೆಗಳ ಮೇಲೆ ಮತ್ತು ಹಿಂಗಾರುಗಳ ಮೇಲೆ ಮತ್ತು ಕಾಂಡಗಳ ಮೇಲೆ ನೋಡ್ಬೋದು. ಇದ್ರದ್ದು ಮೇನ್ ಡ್ರಾಬ್ಯಾಕ್ ಏನಪ್ಪ ಅಂದರೆ, ಇದು ಗಿಡದಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳನ್ನು ಇದು ಹೀರ್ಕೊಬಿಟ್ಟು ಇದ್ರ ಮಲ್ಟಿಪ್ಲಿಕೇಷನನ್ನು ಜನ್ರೇಷನನ್ನು ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಇದನ್ನು ಹೀಗೆ ಬಿಟ್ಟರೆ ಗಿಡಗಳ ಗ್ರೋತ್ ಏನಿದೆಯಲ್ಲ ಅದು ಕುಂಠಿತ ಆಗ್ತಾ ಬರುತ್ತೆ. ಮತ್ತು ಇದರಿಂದ ಮೇನ್ ಡ್ರಾಬ್ಯಾಕ್ ಏನಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟ್ ಇದರಿಂದ ಈ ಸೆರಾಟಾಪ್ಸಿಸ್ ಲೆಟಾನಿಯಾ ಏನು ಮಾಡುತ್ತೆ ಅಂದರೆ, ಫಂಗಲ್ ಡಿಸೀಸ್ಗಳು, ಸೆಕೆಂಡರಿ ಇನ್ಫೆಕ್ಷನ್ ಆಗಿ ಫಂಗಲ್ ಡಿಸೀಸ್ಗಳು ಕಾಸ್ ಆಗ್ತಾ ಬರುತ್ತೆ ಈ ಗಿಡದಲ್ಲಿ. ಅದನ್ನು ಏನಂತ ಕರಿತೀವಿ ಅಂದರೆ ಸುಟಿ ಮೋಲ್ಡ್ ಅಂತ ಕರಿತೀವಿ. ಇದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂದರೆ, 0.5 ml ಇಮಿಡಾಕ್ಲೋಪಿಡ್ ಅಂತ ಸಿಗುತ್ತೆ ನಿಮಗೆ. ಅದನ್ನು 1 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡೋದ್ರಿಂದ ಈ ಕೀಟದ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಮಾಡ್ಬೋದು. ನಿಮಗೆ ಈ ಫ್ಲವರಿಂಗ್ ಆದಾಗ ಅದು ಮೇಜರಾಗಿ ಬರ್ತಕ್ಕಂಥ ಫಂಗಲ್ ಡಿಸೀಸ್. ಸರ್ ಇದು ಏನಾಗುತ್ತೆ ಅಂದರೆ, ಈ ಫ್ಲವರಿಂಗ್ ಆದಾಗ ನೆಕ್ಟಾರ್ ಪ್ರೊಡ್ಯೂಸ್ ಆಗುತ್ತೆ. ಇದರಲ್ಲಿ ಏನು ಈ ಶುಗರಿ ಸಬ್ಸ್ಟೆನ್ಸು ಜೇನನ್ನು ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಈ ಸಕ್ಕರೆ ಅಂಶನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಏನಂದರೆ ಈ ಫಂಗೈಗಳಿಗೆ, ಈ ಏನು ಶಿಲೀಂಧ್ರ ಅಂತೀವಲ್ಲ, ಇವಕ್ಕೆ ಮೇಜರು ಶುಗರ್ ಸೋರ್ಸು. ಅದು ಈ ಶುಗರಿ ಸಬ್ಸ್ಟೆನ್ಸು ಇದರಿಂದ ನೆಕ್ಟಾರ್ ಪ್ರೊಡ್ಯೂಸ್ ಆಗೋದಲ್ಲ, ಅದನ್ನು ಅಟ್ರಾಕ್ಟ್ ಆಗಿಬಿಟ್ಟು ಈ ಬೂದಿ ರೋಗ ಅಂದ್ರಲ್ಲ ನೀವು, ಅದಕ್ಕೆ ಇದು ಬರೋದು. ಇದು ಏನು ಈ ಫಂಗೈ. ಸರಿ, ನಿಮಗೆ ಫ್ಲವರಿಂಗು ಮ್ಯಾಂಗೋದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕಡೆನೂ ಸಹಿತ. ಚಳಿ ಚೆನ್ನಾಗಿ ಬಿದ್ದಿರೋದ್ರಿಂದ